ನನಗೆ ಹೇಳಿದ್ರು 5 ನಿಮಿಷ ಬ್ರೇಕು, ಪೂರ್ತಿ ಮಲಗಂಗಿಲ್ಲ ಅಂತ. ಈ ಸ್ವಾಮಿ ಗೊರಕೆ ಹೊಡಿತದೆ. ಸ್ವಾಮಿ ನೋಡಿ, ಟೈಮ್ ಆಯಿತು. ಅಲ್ದಾದಲ್ಲಿ ಸ್ಥಾನ ಸುಮ್ಮನೆ ಎಲ್ಲ ಸ್ವಾಮಿಗಳು, ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿಕೊಂಡು ಈ ಥರ ಕಲ್ಲು ತೊಗೊಂಡು ಹೋಗ್ಬೇಕು ಸ್ವಾಮಿ. ಇಲ್ಲಿ ನಮ್ಮ ಚಿತ್ರದುರ್ಗ ಇಲ್ಲ ಸ್ವಾಮಿ, ಇವ್ರು ನಮ್ಮ ಚಿತ್ರದುರ್ಗ ಸ್ವಾಮಿಗಳು. ಸ್ವಾಮಿ, ಇದು ನಿಮ್ದು ಎಷ್ಟನೇ ವರ್ಷ? 2ನೇ ವರ್ಷ. ದೊಡ್ಡ ಪದ 2ನೇ ವರ್ಷನೋ? ನೀವು ಎಷ್ಟು ಜನ ಬಂದಿದ್ದೀರಾ ಸ್ವಾಮಿಗಳು? 25 ಜನ ಬಸ್ಸಲ್ಲಿ ಬಂದಾರೆ. ಇವರು ಚಿತ್ರದುರ್ಗ ಸ್ವಾಮಿಗಳೇ, ಅವ್ರು ರೆಡಿ ಆಗ್ತಾ ಇದ್ದಾರೆ. ಇವ್ರು ನಮ್ಮೂರವರು, ನಮ್ಮ ಬೆಂಗಳೂರವರು. ಸ್ವಾಮಿ, ಬೆಂಗಳೂರಾಗ ಯಾವ ಊರು ಸ್ವಾಮಿ? ಶೇಷಾದ್ರಿಪುರಮ್ಮು. ನಮ್ಮದು ದೇವ್ರ ಚಿಕ್ಕನಹಳ್ಳಿ. ನೋಡಿ, ಕಲ್ಲೆತ್ಕೊಬ ಸ್ವಾಮಿ. ನಮ್ದು ಯೂಟ್ಯೂಬ್ ಚಾನಲ್ ಐತೆ, ನೋಡ್ಬಿಟ್ರೆ. ಸೂರಾಜ್ ಪ್ರಧಾನ್ ಅಂದ್ಬಿಟ್ಟು. ಸೂರಾಜ್ ಪ್ರಧಾನ್. ಹಾಂ, ಓಪನ್ ಮಾಡ್ತೀರಾ ಒಂದ್ಸಲ ನೋಡ್ತಾರೆ? ಒಂದೇ ಒಂದು ನಿಮಿಷ ಸರ್, ಐಡಿ ನೋಡಿ. ಸ್ವಾಮಿ ಶರಣಮಯ್ಯಪ್ಪ ಡೇ 3 ಇವತ್ತು. ಅಲ್ದ ನದಿಯಲ್ಲಿ ಸ್ನಾನ ಮಾಡಿ ಕಲ್ಗಳು ತಂದಿದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಅಲ್ದಾ ನದಿಯಲ್ಲಿ ಇವಾಗಷ್ಟೇ ಸ್ನಾನ ಆಯಿತು. ಕಲ್ಗಳು ತಗೊಂಡು ಇಲ್ಲಿಂದ ಅಲ್ದಾ ಮೇಡ್ ಹತ್ತುತ್ತೀರಿ. ಅಲ್ದಾ ಮೇಡ್ ಹತ್ತಿಬಿಟ್ಟು ಮೈಷಿ ಬೆಟ್ಟ, ಮೈಷಿ ಮರ್ದಾನದಲ್ಲಿ ಕಲ್ಲು ಹಾಕಿಬಿಟ್ಟು ಮುಂದೆ ಸಾಗುತ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ಸರಿ ಬಂತ ನಮ್ಮದು. ಈ ಜಾಗದಲ್ಲೇ ರಾತ್ರಿಯೆಲ್ಲ ಮಲಗಿ ಏನು ಸ್ಕ್ಯಾಮ್ ಅಂದರೆ ಒಬ್ಬೊಬ್ರಿಗೆ 20 ರೂಪಾಯಿ ತೊಗೊಬೇಕು. ಬಟ್ ಇಲ್ಲಿನ ವ್ಯವಸ್ಥೆ ಹೇಗಂದರೆ ಒಬ್ಬೊಬ್ರಿಗೆ 100 ರೂಪಾಯಿ ತೊಗೊತಾರೆ. ಇದು ಆಪೋಸಿಟ್ಟು 100 ರೂಪಾಯಿ, ಅಲ್ಲಿ 100 ರೂಪಾಯಿ, ಇದ್ರ ಪಕ್ಕದಲ್ಲ 100 ರೂಪಾಯಿ, ಒಬ್ಬೊಬ್ರಿಗೆ 100 ರೂಪಾಯಿ ತೊಗೊತಾರೆ. ಇದು ಕೆಳಗಡೆನ 100 ರೂಪಾಯಿ, ಅದು ಕೆಳಗಡೆನ 100 ರೂಪಾಯಿನೇ. ಬಟ್ ವಾಸ್ತವ ಏನಂದರೆ ಒಬ್ಬರಿಗೆ 20 ರೂಪಾಯಿ ಆಗಬೇಕು, 100 ರೂಪಾಯಿ ತೊಗೊತಾರೆ ಒಬ್ಬೊಬ್ಬರಿಗೆ. ಸೊ ಶ್ರೀಧರಸ್ವಾಮಿಯವರು ಇಡ್ಮುಡಿ ಪೂಜೆ ಮಾಡ್ತಾವ್ರೆ. ಟೈಮ್ ಬಂದು ಕರೆಕ್ಟಾಗಿ 7:30. ಬೆಳಗ್ಗೆ 7 ಗಂಟೆಗೆ ಈ ಗೇಟ್ನ ಓಪನ್ ಮಾಡ್ತಾರೆ. ಅಲ್ದಾ ನದಿ ಹತ್ರ ಇರೋ ಫಸ್ಟ್ ಚೆಕ್ ಪಾಯಿಂಟ್ ಇದು. ಡ್ರೋನು ಹೋಯ್ತು ಮೇಲೆ, ಈಗ ಹೋಯ್ತು ಮೇಲೆ ಡ್ರೋನು. ಆನೆಗಳೆಲ್ಲ ಕಾಣಿಸುತ್ತೆ. ಸ್ವಾಮಿಗಳೇ, ಈ ಏನು ಗೇಟ್ ಕಾಣಿಸ್ತಾ ಇದೆಯೋ,
ಈ ಗೇಟ್ ಬಂದು ಫಾರೆಸ್ಟಿಂದ ಎಂಟ್ರ್ ಆಗೋದು. ನಿನ್ನೆ ರಾತ್ರಿ ಅದನ್ನೇ ಕ್ಲೋಸ್ ಮಾಡಿದರು 7 ಗಂಟೆಗೆ. ತಿರ್ಗಾ ಬೆಳಗಿನ ಜಾವ 7 ಗಂಟೆಗೆ ಓಪನ್ ಮಾಡ್ತಾರೆ. ಸೊ ಎವ್ರಿ ಡೇ ಇದೇ ಆಗುತ್ತೆ ಎಲ್ಲ. ಇಲ್ಲಿಂದ ಪಂಪಾಗೆ 19 ಕಿಲೋಮೀಟ್ರ್ ಕರೆಕ್ಟಾಗಿದೆ. ಇಲ್ಲಿ ಏನು ನೋಡ್ತಾ ಇದೀವಿ ನಾವು, ಈ ಫೆನ್ಸಿಂಗು ಎಲ್ಲ ಸೋಲಾರಲ್ಲಿ ಕೊಟ್ಟವ್ರೆ. ಆಲ್ಮೋಸ್ಟ್ ನಾವು ನಡೆಯೋ ದಾರಿ ಎಲ್ಲ ಕಡೆ ಇದೆ. ಇದರಲ್ಲೇ ಹ್ಯೂಮನ್ಸ್ಗೇನೂ ಆಗಲ್ಲ ಅಂತ ಹೇಳೋದು. ಅನಿಮಲ್ಸು ಇದನ್ನು ಟಚ್ ಮಾಡಿದ್ರೆ ಲೈಟಾಗಿ ವೈಬ್ರೇಟ್ ಆಗುತ್ತೆ. ಹಾಂ, ಈಗ ಸನ್ರೈಸ್ ಕಾಣಿಸ್ತಾ ಇದೆ. ಗೈಸ್, ಇಲ್ಲಿಂದ ಪಂಬಾ 16.25 ಕಿಲೋಮೀಟರ್. ಹಾಂ, ದೂರ ಕಲ್ಲು ತೊಗೊಂಡವ್ರೆ ಸ್ವಾಮಿಯಲ್ಲಿ. ಅಲ್ದಾ ನದಿಯಲ್ಲಿ ಯಾವ ಕಲ್ಗಳು ತೊಗೊಂಡ್ರು ಆ ಕಲ್ಗಳನ್ನ ಸ್ವಾಮಿ ಅಯ್ಯಪ್ಪ ಈ ಕಲ್ಲನ್ನ ಮಹಿಷಾಸುರ ಮರ್ದನವಾಗಿರೋ ಜಾಗದಲ್ಲಿ ಇನ್ನು ನಮ್ಮ ಗುರುಸ್ವಾಮಿಗಳು ಹೇಳೋ ಇದ್ರ ಪ್ರಕಾರ ಮಹಿಷಾಸುರಿ ಎದೊಳ್ಬೇಡ್ದು ಅಂದ್ಬಿಟ್ಟು ಈ ಕಲ್ಲನ್ನ ಅಯ್ಯಪ್ಪ ಭಕ್ತಾದಿಗಳು ಅದ್ರ ಮೇಲೆ ಹಾಕ್ಬಿಟ್ಟು ಮುಂದೆ ಹೋಗು. ನೋಡಿ ಸ್ವಾಮಿ, ನೋಡಿ ಅಯ್ಯಪ್ಪ, ಹೋಗ್ಬೇಕಾರೆ ಸ್ಟ್ರೈಟಾಗಿ ಹೋಗ್ಬೇಕು, ಬರ್ಬೇಕಾರೆ ಹಿಂದೆ ಮುಖ ಮಾಡ್ಕೊಬರ್ಬೇಕು ಸ್ವಾಮಿ. ಸ್ವಾಮಿ ಕೊಯಂಬತ್ತೂರು ಸ್ವಾಮಿ ನೋಡಿ ಸ್ವಾಮಿ, ಕಲ್ಗಳು ರಾಶಿ ನೋಡಿ. ಸ್ವಾಮಿ, ಇಲ್ಲಿ ಈ ಕಲ್ಗಳನ್ನ ಮಹಿಷಾಸುರನ ಭಸ್ಮ ಮಾಡಿದ ಜಾಗ ಇದು. ಇಲ್ಲಿ ಕಲ್ಲನ್ನ ಹಾಕಿ ಒಂದು ಸುತ್ತಿ ಬರ್ತಾರೆ. ಸ್ವಾಮಿ ಶರಣಮಯ್ಯಪ್ಪ.
ಸಮೀದ್ ಯಾವ ಮರ? ಬೆಟ್ಟದ ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ ಅಂತಾರೆ ನಮ್ಮ ಬೆಂಗಳೂರಲ್ಲಿ. ಸೊ ಬೆಟ್ಟದ ಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದು ಮರ. ಆ ಒಂದು ಕಾರ್ಯ ಮುಗಿದ ಮೇಲೆ ಇಲ್ಲಿ ಬರೀ ಹೋಟ್ಲ್ಗಳೇ ಕಾಣಿಸುತ್ತೆ. ಸುತ್ತ ಹೋಟೆಲ್ ಬರೀ ಹೋಟೆಲ್. ಇಲ್ಲಿ ಫೇಮಸ್ ಅಂದರೆ ಗಂಜಿ ಅನ್ನ ತುಂಬ ಫೇಮಸ್ ಇರುತ್ತೆ. ಗಂಜಿ ಅನ್ನ ಹೆಂಗಿದೆ ಟೇಸ್ಟು? ಗಂಜಿ ಅನ್ನ ನಡಿಬೇಕು ಎಲ್ಲ ನಡಿಬೇಕು. 25 ಕಿಲೋಮೀಟರ್ ಎಲ್ಲ ಕಮ್ಮಿನೇ. ಪಾತ್ ಈ ರೋಡ್ ಬಂದು ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಇದು ನೋಡಿ. ಎಲಿಫೆಂಟ್ ಕ್ರಾಸಿಂಗ್ ಇದೊಂದು ಹಳೆ ಮರ ಬಿದ್ದೋಗಿರೋದು. ಸ್ವಾಮಿ ಶಮಯ್ಯಪ್ಪ. స్వామికుల తాగి రండి మళ్ళీ ఎక్కడ లేవు మధ్యలో ತುಂಬಾ ದೊಡ್ಡದು ಇದು. ಎಷ್ಟು ದೊಡ್ಡ ಮರ. ಅದೇ ಸ್ವಾಮಿ ಸಿದ್ಧಾರ್ಥ ಸ್ವಾಮಿ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಮರಕ್ಕೆ? ಒಂದು 100 ವರ್ಷ ಆಗಿರೋದು. 100 ವರ್ಷ ಮೇಲೆ ಆಗಿದೆ ಅಲ್ವಾ? ಎಷ್ಟು ದೊಡ್ಡದು. ಹಂಗೆ ಹಂಗೆ ಹಿಡ್ಕೊ, ಹಿಂಗೆ ನೋಡ್ತೀನಿ ನಾನು ಇಷ್ಟು ಕಾಣಿಸ್ತೀನಿ ಅಂತದ್ರಲ್ಲೇ. ಇದ್ ಕಡೆ ಹೋಗಿ ಸ್ವಾಮಿ, ಇದ್ ಕಡೆ ಒಳಗಡೆ
ಸ್ವಾಮಿ ಈ ಕಡೆ ಬಾ ಸ್ವಾಮಿ, ಒಂದು ನಿಮಿಷ. ಫೋಟೋ ಸ್ಟುಡಿಯೋ ಬನ್ನಿ ಸ್ವಾಮಿ, ಶಿವನ ಸ್ವಾಮಿ ಬನ್ನಿ ಸ್ವಾಮಿ. ಇದು ಸ್ವಾಮಿ ಶಿಷ್ಯರಿದೆ, ಸ್ವಾಮಿ ಫೋಟೋ ಫೋಟೋ. ಓ ನಿಂತ್ಕೊಳ್ರಿ ಸ್ವಾಮಿ, ಹಾಗಾದ್ರೆ ನಿಂತ್ಕೊಳ್ರಿ. ಹೌದು ಇದನ್ನು ತಗೊಂಡು ಕನ್ನಡದಲ್ಲಿ ಮಾತಾಡ್ತಾರೆ. ಸ್ವಾಮಿ ಬೆಂಗಳೂರಲ್ಲಿ ಯಾವ ಊರು? ಚಾಮರಾಜಪೇಟೆ. ಅಂದರೆ ನಾವು ಅಲ್ಲಿ ನಮ್ಮ ಇವರು ಸ್ವಾಮಿ, ನಮ್ಮ ಕುಳ್ಳಣ್ಣ ಯಾರು? ವಿಶ್ವಣ್ಣ. ಜಮೀನ್ ಅಹಮದ್ ಅಣ್ಣ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ ಅಣ್ಣ, ಜಮೀನ ಬಂದು ಕೇಳಿದೆ ಅಂತ ಹೇಳಿ. ಒಳ್ಳೆ ಕೆಲಸ ಮಾಡ್ತಾವ್ರೆ. ಹಾಂ ಇಲ್ಲೇ ನೆಕ್ಸ್ಟ್ ಜ್ಞಾನ ಮಾಡೋದು ನಾವು ಬಂದು. ಇಲ್ಲಿ ನೋಡಿ, ಈ ವರ್ಷ ಆದಮೇಲೆ ಇಲ್ಲೇ ಬಂದು ಜ್ಞಾನ ಮಾಡೋದು ಅಂತ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತೀರಿ. ಏನು ಮಾಡ್ತೀರಾ? ಧ್ಯಾನ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತೀರಿ. ಧ್ಯಾನ. ಬನ್ನಿ. அதுக்கு நீங்களாம் பிளான் பண்ணுறதுக்கு ஆளுக்கு 50,000 போட்டு தனியாக கார் எடுத்து வந்துருக்கணும். ಹೇಳಿದೀವಲ್ಲ, 2 3 4 5 6 7 8 9 10 11 11 12 12:30. ಲಿಂಗಿ ಮೀರಿ ಕಾಣ್ಕೊ, ಮತ್ತೊಂದು ಲಿಂಗಿ ಮೀರಿ ಕಾಣ್ಕೊಂಡ್ಬಂದು. ಅವ್ರಿಗೊಂದು ವಯಸ್ಸು ಒಂದು 60 ಮೇಲೆ ಆಗಿರಲ್ವಾ? ಅಪ್ಪ, ನನಗೆ ಹೇಳಿದ್ರು 5 ನಿಮಿಷ ಬ್ರೇಕು, ಪೂರ್ತಿ ಮಲಗಂಗಿಲ್ಲ ಅಂತ. ಈ ಸ್ವಾಮಿ ಗೊರಕೆ ಹೊಡಿತದೆ. ಸ್ವಾಮಿ ಎದೋಳಿ, ಟೈಮ್ ಆಯಿತು, 10 ನಿಮಿಷ ಆಯಿತು. ಎಲ್ಲ ಹೆಂಗೆ ನಿದ್ದೆ ಬರುತ್ತೆ? ಗೊರಕೆ ಬೇರೆ ಅದರಲ್ಲೇ. ನೀವೇ ಮಾಡಿದ್ದು ನಿಮಿಷ ಅಂತ. ಅಲ್ಲ, ನಾನೇನು ತೊಳೆ ಮೇಲೆ ಹಾಸ್ಕೊಂಡು ನಿನಗೆ ಹಾಡು ಆಡ್ತಾ ಇದ್ದೀನಿ ನಮ್ಮ ಮಲ್ಗೋಕ್ಕೆ. ಎದೋಳು. ಹೌದಾ? ಸರಿ ಆಯಿತು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ತಿಂದಗ ತೋಮ್ ತೋಮ್, ಅಯ್ಯಪ್ಪ ತಿಂದಗ ತೋಮ್ ತೋಮ್, ಸ್ವಾಮಿ ತಿಂದಗ ತೋಮ್ ತೋಮ್, ಅಯ್ಯಪ್ಪ ತಿಂದಗ ತೋಮ್ ತೋಮ್, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯಪ್ಪ, ಅಯ್ಯಪ್ಪ ಗುರುವಾಯೂರಪ್ಪ, ಎಂಗಲಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ತನಕ ತೋಮ್ ತೋಮ್. ಪಂಪ ನದಿಗೆ ಡೈರೆಕ್ಷನ್ ಇದು. ಕಡೆ ಇನ್ನೊಂದು ರೂಟು ಆ ಕಡೆಯಿಂದ ಹೋಗ್ತಾಯಿದೆ, ಆ ಕಡೆಯಿಂದ ರೂಟ್ ಹೋಗ್ತಾಯಿದೆ. ಅಯ್ಯೋ ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ನೋಡಿ, ಈ ಸ್ವಾಮಿ 5 ನಿಮಿಷ ಅಂತ ಕೂತ್ಕೊಂಡು 1/4 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ನೂ ಬಂದಿಲ್ಲ. ಅಯ್ಯೋ ಸ್ವಾಮಿ ಸುಮ್ಮನೆ ಹೇಳೋದು. ಸ್ವಾಮಿ ಶರಣಮಯ್ಯಪ್ಪ.
தான் என்ன பண்ணுது பண்ணிடு எப்போன்னு சுவிட்ச் ஆஃப் இந்த சாமி இப்படி முன்னாடி வந்துடு அப்படியே ஃபுல்லாக காமிங்க ஃபோட்டோ யாராவது எடுங்க விடமாட்டேன் என்ன காரணம் சொல்லு விடமாட்டேன் என்ன சொல்லுங்க வந்துருங்க அப்படியே ஏன் 18ஆம் படிக்கிட்ட வரல ஏன் அவர் உத்தரவு வாங்கல அதுக்காக ஒரு நேரத்துல தானே எல்லாம் வர்றோம் நீ எப்போ மலைக்கு கிளம்புனாலும் எப்போ மலைக்கு கிளம்புனாலும் அழகு கோயிலில் வந்து கோபுரகங்களில் தீர்ப்பு மாடி 18ஆம் படிக்கு வந்து 18 கிலோ வெத்தலை பாக்கு சாணிகளை வச்சு அவருக்கு செலுத்திட்டு சில இடத்துல போட்டுட்டு தான் நீ கிளம்புனா சுவாமி சரணம் ஐயப்ப சரணம் சுவாமி சரணம் ஐயப்ப சரணம் ஐயப்ப சரணம் ಯಾರೋ ಪುಣ್ಯಾತ್ಮರು ಫ್ರೀಯಾಗಿ ಎಳ್ನೀರು ಕೊಟ್ಟರು. ಪುಣ್ಯ ನದಿ ಪಂಪ ಪಂಪಲ್ಲಿ ಸ್ನಾನ ಮಾಡಾಯಿತು. ಪಂಪದಲ್ಲಿ ಸ್ನಾನ ಮಾಡಿದ್ದಾಯ್ತಯ್ಯಪ್ಪ. ಇವಾಗ ಇಲ್ಲಿಂದ ಕನ್ನಿಮೂಲ ನೋಡಿಕೊಂಡು ಕನ್ನಿಮೂಲೆಯಿಂದ ನೀಲಿಮಲೆ ನೋಡಿಕೊಂಡು ನೀಲಿಮಲೆಯಿಂದ ಶರಣಗುತ್ತಿ ನೋಡಿಕೊಂಡು ಅಲ್ಲಿಂದ ಅಪ್ಪಚ್ಚಿ ನೋಡಿಕೊಂಡು ಅಪ್ಪಚ್ಚಿಯಿಂದ ಗುರುಪೀಠ ನೋಡ್ಕೊಂಡು ಕರ್ಪಣ ಸ್ವಾಮಿ ನೋಡ್ಕೊಂಡು 15 ಮೆಟ್ಲು ಹತ್ತಕ್ಕೆ ಹೋಗ್ತಾ ಇದೀವಿ ಸ್ವಾಮಿ. ಬನ್ನಿ ಸ್ವಾಮಿ ಶರಣಯ್ಯಪ್ಪ. ನೋಡಿ ಕಾಲೇ ಇಲ್ಲ ಸ್ವಾಮಿ. ಸಾರಿ ನೈಸ್. ಬೆಳಗಿನ ಜಾವ 7 ಗಂಟೆ ಹತ್ತ ಸ್ಟಾರ್ಟ್ ಮಾಡಿದ್ದು. ಈಗ 8:15 8:45 ಹತ್ತನೇ ಇದ್ದೀವಿ. ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿದೆ. ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಹತ್ತೋದು, ರೆಸ್ಟ್ ತೊಗೊಳ್ಳೋದು ಹತ್ತೋದು, ರೆಸ್ಟ್ ತೊಗೊಳ್ಳೋದು ಹತ್ತೋದು, ಇದೇ ಆಗೋದು ನಂದು. ಸ್ಟ್ಯಾಮಿನಾ ಎಲ್ಲ ಒಂಚೂರು ಇಲ್ಲ. ಈ ರಶಲ್ಲಿ ನೆಟ್ವರ್ಕ್ ಇಲ್ಲ. ನಾನು ಬೇರೆ 1 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ನಮ್ಮ ಶ್ರೀಧರ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದೇ ರಶಲ್ಲಿ ನಾನು ಮುಂದೆ ಹೋಗ್ಲಾ ಇಲ್ಲ ಇಲ್ಲೇ ಮಲಗಿ ನಾನು ಬೆಳಗ್ಗೆ ಹೋಗ್ಲಾ ಅಂತ ತಲೆಯಲ್ಲಿ ಇಷ್ಟು ಕ್ವಶನ್ಸ್ ಓಡ್ತಾನೇ ಇತ್ತು.
ಇದೇ ಕ್ರೌಡಲ್ಲಿ 2 ಅವರ್ ಕೂಣಿಸಿದ್ರು. ಒಂದು ಸ್ವಲ್ಪ ಜನ ಬಿಡ್ತಾರೆ, ತಿರ್ಗಿ ಲಾಕ್ ಮಾಡ್ತಾರೆ, ಸ್ವಲ್ಪ ಜನ ಬಿಡ್ತಾರೆ, ತಿರ್ಗಿ ಲಾಕ್ ಮಾಡ್ತಾರೆ. ಹಾಗೆ ಮಾಡಿ 2 ಅವರ್ ಕೂಣಿಸಿದ್ರು. ಈ ಮಧ್ಯದಲ್ಲಿ ಇಬ್ಬರು ಸ್ವಾಮಿಗಳದ್ದು ದೊಡ್ಡ ಜಗಳ. ಇದನ್ನು ದಾಟಿ ಬರೋ ಅಷ್ಟರಲ್ಲೇ ನನಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋ ಸ್ಟ್ಯಾಂಪಿಂಗ್ ನೆನಪಾಗ್ತಾಯಿತ್ತು. ಅಷ್ಟು ರಶ್ ಇತ್ತು. ಸಿವಿಲ್ ದರ್ಶನಗೆ ಬೇರೆ ಲೈನು. ಸಿವಿಲ್ ಶಿವಪುತ್ರಾಯ ನಮಃ. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ತುಂಬ ಅಂದರೆ ತುಂಬ ರಶ್ ಅಯ್ಯಪ್ಪ. ದರ್ಶನಕ್ಕೆಲ್ಲ ಒಂದೊಂದು ದಿನ ಆಗ್ತಿದೆ ಅಯ್ಯಪ್ಪ. ನೋಡಿ ಕ್ಯೂ ತುಂಬ ಕ್ಯೂ ಇದೆ ಸ್ವಾಮಿ. ಅಭಿಷೇಕ ಕ್ಯೂ ತುಂಬ ಇದೆ ಸ್ವಾಮಿ. ಬರೋರು ದಯವಿಟ್ಟು ನೋಡ್ಕೊಂಬನ್ನಿ ಸ್ವಾಮಿ. ಸನ್ನಿಧಾನದಲ್ಲಿ ಯಾರನ್ನೂ ಇರೋಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ. ಆದಮೇಲೆ ಎಲ್ಲ ಹೋಗಿ 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 ಅಂತ ಬರ್ತಿದ್ದಾರೆ. ದಯವಿಟ್ಟು ನೋಡ್ಕೊಂಬನ್ನಿ ಸ್ವಾಮಿ. ಸಿದ್ಧಾರ್ ಸ್ವಾಮಿ ಶರಣರು.
ಪಂಪಾದಿಂದ ಬೆಂಗಳೂರಿಗೆ ಬಸ್ ಹಿಡ್ದು ಸೀದಾ ಮನೆಗೆ ಬಂದೆ.